ಎಲ್ಲರಿಗೂ ನಮಸ್ಕಾರ. ನನ್ನ ರುಚಿ ಅನ್ನೋ ಚಾನಲ್‌ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕಾಯಿ ಹೋಳಿಗೆಯನ್ನು ಹೇಗೆ ಪರ್ಫೆಕ್ಟ್ ವೇದಲ್ಲಿ ಮನೆಯಲ್ಲೇ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ತನಕ ನನ್ನ ಚಾನಲ್‌ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಅದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ಮೈದಾವನ್ನು ತಗೊತಾ ಇದ್ದೀನಿ. ಅದನ್ನು ಜರಡಿ ಮಾಡ್ಕೊಬೇಕು. ಎಲ್ಲ ಒಂದು ಪ್ರಮಾಣವನ್ನು ಪರ್ಫೆಕ್ಟಾಗಿ ಒಂದೇ ಬೌಲಲ್ಲಿ ತೊಗೊಳೋದ್ರಿಂದ ನಮಗೆ ಒಂದು ಅಳತೆ ಗೊತ್ತಾಗುತ್ತೆ. ಅದೇ ಬೌಲಲ್ಲಿ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆಯನ್ನು ತೊಗೊತೀವಿ. ಚಿಟಿಕೆಯಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಈ ಒಂದು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಉಪ್ಪು ಸಕ್ಕರೆ ಆ ಒಂದು ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ಅದು ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಇದಕ್ಕೆ ನೀರು ಹಾಕಿ ಕಲಿಸ್ಕೊಂಬಿಟ್ರೆ ಅದು ಟೇಸ್ಟೇ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆಯನ್ನು ಬೆರೆಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಹಿಟ್ಟು ಮಿಕ್ಸ್ ಆದ ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತ ಹೋಗಿ. ಎಷ್ಟು ಬೇಕು ನೀರು ಅನ್ನೋದು ನಿಮಗೆ ಒಂದು ಅಳತೆ ಪ್ರಮಾಣ ಗೊತ್ತಾಗುತ್ತೆ. ಸೊ ಈ ಒಂದು ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರನೇ ಎಣ್ಣೆಯನ್ನು ಹಾಕ್ಕೊಬೇಕು. ಎಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಎಷ್ಟು ನಾದ್ಕೊತೀವೋ ಅಷ್ಟೇ ಒಂದು ಟೇಸ್ಟ್ ಈ ಒಂದು ಹಿಟ್ಟಿಗೆ ಬರುತ್ತೆ. ಸೊ ಹಿಟ್ಟು ಕೂಡ ಚೆನ್ನಾಗಿ ಬರೋದಕ್ಕೆ ಎಣ್ಣೆ ಮತ್ತು ನಾವು ನಾದೋದು ಕೂಡ ಕಾರಣ ಆಗಿರುತ್ತೆ. ಸೊ ಈ ಥರ ನಾದ್ಕೊಳ್ಳಿ. 2 ಸಲ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸಲ ಅಲ್ಲ, ಇದು 2 ಸಲ ಹಾಕ್ಕೊಂಡಿದ್ದೀನಿ ಎಣ್ಣೆನ. ಕೆಲವರು ಈ ಹಿಟ್ಟಿಗೆ ಅರಿಶಿನ ಪುಡಿಯನ್ನು ಹಾಕ್ಕೊತಾರೆ. ಆದರೆ ನಾನು ಈ ಕಣಕಕ್ಕೆ ಅರಿಶಿನ ಪುಡಿ ಹಾಕ್ತಾಯಿಲ್ಲ. ನಿಮ್ಗೆ ಬೇಕಾದ್ರೆ ನೀವು ಅರಿಶಿನ ಪುಡಿಯನ್ನು ಸಮೇತ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಹಿಟ್ಟನ್ನು ಕಲಿಸ್ಕೊಬೋದು. ಈ ಥರ ಚೆನ್ನಾಗಿ ಒಂದು 2-3 ಸತಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಿದ ಮೇಲೆ ಅದನ್ನು 2 ತಾಸಷ್ಟು ಹೊತ್ತು ನೆನೆಲಿಕ್ಕೆ ಬಿಡೋಣ. ಇದರಿಂದ ಒಂದು ಹೋಳಿಗೆ ಚೆನ್ನಾಗಿ ಮತ್ತು ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು ಒಂದು ಹೊಳಕೆಯಷ್ಟು ಅಥವಾ ಒಂದು ಬಟ್ಲಷ್ಟು ಕಾಯಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕಾಯಿ ತುರಿಮಣೆಯಲ್ಲಿ ತುರ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಮೆಷರ್ ಮಾಡ್ಕೊಬೇಕು ಎಷ್ಟು ಕಾಯಿ ತುರಿ ಬಂತು ಅಂತ. ಎಲ್ಲದನ್ನೂ ಒಂದು ಮೆಷರ್ಮೆಂಟ್ ಕಪ್ಪಲ್ಲೇ ತೊಗೊಳೋದ್ರಿಂದ ಇದನ್ನು ಕೂಡ ಮೆಷರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ ಆಗುವಷ್ಟು ಕಾಯಿ ತುರಿ ಬಂದುಂಟು. ಸೊ ಇದೇ ಪ್ರಮಾಣದಲ್ಲಿ ನಾನು ಬೆಲ್ಲ ಸೇರಿಸ್ಕೊಬೇಕಾಗಿರೋದ್ರಿಂದ ಇದು ಮೆಷರ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟು. ಸೊ ಎಲ್ಲ ಮೆಷರ್ಮೆಂಟ್ ಕರೆಕ್ಟ್ ಆಗಿದ್ದರೆ ಈ ಒಂದು ಕಾಯಿಯನ್ನು ಮಿಕ್ಸಿ ಜಾರ್ನಲ್ಲಿ ಒಂದು 4 ಸುತ್ತು ಗುರ್ರ್ ಅನ್ಸ್ಕೊಳ್ಳಿ ಸಾಕು. ಜಾಸ್ತಿ ಏನು ಮಸಾಲೆ ಥರ ರುಬ್ಬಕ್ಕೆ ಹೋಗಬೇಡಿ. ಸ್ವಲ್ಪ ಕಾಯಿ ಆಲ್ರೆಡಿ ನಾನು ತುರಿದಿರೋದ್ರಿಂದ ಇದರಲ್ಲಿ ಏನಾದರೂ ದಪ್ಪ ದಪ್ಪ ಪೀಸ್ ಇದ್ದರೆ ಅದೊಂಚೂರು ರುಬ್ಬಲಿ ಅಂತ ಹೇಳ್ಕೊಂಬಿಟ್ಟು ಸ್ವಲ್ಪ ಮಿಕ್ಸರಲ್ಲಿ ಹಾಕಿ ನೀಟಾಗಿ ಒಂಚೂರು ಗ್ರೈಂಡ್ ಮಾಡ್ಕೊಬೇಕು ಅಷ್ಟೇ. ನೋಡಿ ಇವಾಗ ಇದನ್ನು ನೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಸೊ ಇದು ಒಂದು ಸಾಫ್ಟಾಗಿ ನೀಟಾಗಿ ಬಂದುಂಟು. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇದಾದ ನಂತರ ಇನ್ನೊಂದು ಮಿಕ್ಸರ್ ಜಾರಲ್ಲಿ 1-2 ಏಲಕ್ಕಿ ಮತ್ತು ಒಣಶುಂಠಿಯನ್ನು ಪುಡಿ ಮಾಡ್ಕೊಂಬರೋಣ. ಇನ್ನೊಂದು ಕಡೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ 1.5 ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇನ್ನು ಜೋರು ಉರಿಯಲ್ಲಿ ಹುರಿಬೇಕನ್ನೋ ಅವಶ್ಯಕತೆ ಇಲ್ಲ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು 1 ನಿಮಿಷ ಅಷ್ಟೇ ಅದನ್ನು ಹುರ್ಕೊಂಡ್ಬಿಟ್ಟು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಆವಾಗಲೇ ನಾನು ಹೇಳಿದ್ನಲ್ಲ 1.5 ಕಪ್ಪಷ್ಟು ನಾನು ಕಾಯಿ ತುರಿ ಬಂದುಂಟು. ಅದಕ್ಕೋಸ್ಕರ ಅದರ ಅರ್ಧದಷ್ಟು ಅಂದರೆ 3/4 ಕಪ್ಪಷ್ಟು ಮಾತ್ರ ನಾನು ಇಲ್ಲಿ ಬೆಲ್ಲ ತೊಗೊತಾ ಇದ್ದೀನಿ. ಯಾಕಂದರೆ ಪಾಕ ಮಾಡೋಕ್ಕೆ ಈ ಪ್ರಮಾಣ ಕರೆಕ್ಟಾಗಿರಬೇಕು. ಇದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಸೊ ಈ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಪಾಕ ಕರೆಕ್ಟಾಗಿ ಬರುತ್ತೆ. ಒಂದು 3-4 ನಿಮಿಷ ಕುದಿಸೋ ಅಷ್ಟೊತ್ತಿಗೆ ಈ ಒಂದು ಪಾಕ ಬರುತ್ತೆ. ಇದು ಗಟ್ಟಿ ಪಾಕ ಬೇಕು ನನಗೆ. ಪಾಕ ಹೇಗೆ ಬಂದಿದೆ ಅಂತ ತಿಳ್ಕೊಳಕ್ಕೆ ಒಂದು ಬಟ್ಲಲ್ಲಿ ನೀರನ್ನು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಆ ಒಂದು ಪಾಕ ಮತ್ತು ನೀರಿಗೆ ಅಂಟ್ಕೊಬಾರ್ದು. ಈ ಥರ ಗಟ್ಟಿಯಾಗಿ ಉಂಡೆ ಪಾಕ ಬರಬೇಕು. ಇದು ಕರೆಕ್ಟ್ ಪ್ರಮಾಣದಲ್ಲುಂಟು. ಇದಕ್ಕಿಂತ ಏರ್ ಪಾಕ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ತುಂಬ ಗಟ್ಟಿ ಆಗಿಬಿಡುತ್ತೆ ಉಂಡೆ ಕಟ್ಟಲಿಕ್ಕೆ. ಸೊ ಇದೇ ಟೈಮಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರೋಂತಹ ಒಂದು ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಗಸಗಸೆ, ಶುಂಠಿ ಮತ್ತು ಏಲಕ್ಕಿ ಒಂದು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದನ್ನು ಸಮೇತ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು ಅಷ್ಟೇ. ಯಾಕಂದರೆ ನಾನು ಆಲ್ರೆಡಿ ಪಾಕ ಬರ್ಸ್ಕೊಳ್ಳೋದ್ರಿಂದ ಇದು ಮತ್ತೆ ಜಾಸ್ತಿ ಹೊತ್ತು ಒಲೆ ಮೇಲೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. 2-3 ನಿಮಿಷ ಅಷ್ಟೇ ಕೈ ಆಡಿಸ್ಕೊಂಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಇದೇ ಒಂದು ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಹೂರಣ ಕರೆಕ್ಟಾಗಿ ಬಂದುಂಟು. ಒಂದು ತಣ್ಣೀರಲ್ಲಿ ಕೈಯನ್ನು ಹತ್ಕೊಂಡ್ಬಿಟ್ಟು ಕಟ್ ನೋಡಿರಿ. ಗಟ್ಟಿಯಾಗಿ ಒಂದು ಉಂಡೆಗಳನ್ನ ಕಟ್ಟೋ ಲೆವೆಲಿಗೆ ಈ ಒಂದು ಹೂರಣ ರೆಡಿಯಾಗಿರುತ್ತೆ. ಸೊ ಇದನ್ನು ಪೂರ್ತಿಯಾಗಿ ಕೂಲ್ ಡೌನ್ ಆಗೋಕ್ಕೆ ಅಥವಾ ತಣ್ಣಗಾಗಲಿಕ್ಕೆ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಬೇಕು. ಇದಾದ ನಂತರ ನಾವು ಕಲಸಿಟ್ಟಂತಹ ಕಣಕ ರೆಡಿಯಾಗುಂಟ ನೋಡೋಣ. 2 ತಾಸು ಆಗುಂಟು.
ಪರ್ಫೆಕ್ಟಾಗಿ ಈ ಒಂದು ಕಣಕ ಅಥವಾ ಹಿಟ್ಟು ಹೋಳಿಗೆ ಹಿಟ್ಟು ರೆಡಿಯಾಗುಂಟು. ಇದನ್ನು ಮತ್ತು ಸಲ ನಾದ್ಕೊಬೇಕು ಚೆನ್ನಾಗಿ. ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ನಾದ್ಕೊಬೇಕು. ನಾದ್ದಷ್ಟು ಈ ಒಂದು ಹೋಳಿಗೆ ಮೆತ್ತಗೆ ಮತ್ತು ಎಲ್ಲೂ ಕೂಡ ಅಂಚು ಹರಿದೋಗದೇ ಇರೋ ರೀತಿಯಲ್ಲಿ ಬರುತ್ತೆ. ನೋಡಿ ಈ ಥರ ಉಂಡೆ ಕಟ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ, ನಾನು ಇಬ್ಬರಿಗಾಗೋಷ್ಟು ಈ ಒಂದು ಹೋಳಿಗೆಯನ್ನು ರೆಡಿ ಮಾಡ್ತಾ ಇದ್ದೀನಿ ಅಂತ. ಒಂದು 5 ಉಂಡೆಗಳಾಗ್ತವೆ. ಸೊ ನಾನು ಒಂದೊಂದೇ ಉಂಡೆಗಳನ್ನು ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ. ಆದರೆ ಇದರಲ್ಲಿರುವಂಥ ಮತ್ತೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನು ಅಂತಂದರೆ, ಈ ಸ್ವಲ್ಪ ಹೊತ್ತು ಬಿಟ್ಟು ಹೋಳಿಗೆ ಮಾಡಿದ್ರೆ ಆಯಿತು ಅಂತ ನಾವು ಎತ್ತಿಡಂಗಿಲ್ಲ. ಸೊ ಎಲ್ಲ ಉಂಡೆಗಳನ್ನು ಮಾಡಿರೋದ್ರಿಂದ ತಕ್ಷಣಕ್ಕೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ. ಇಲ್ಲ ಅಂತಂದರೆ ಈ ಒಂದು ಹೂರಣ ತುಂಬ ಗಟ್ಟಿ ಆಗಿಬಿಟ್ಟು ಹೋಳಿಗೆ ಮಾಡದೇ ಇರೋ ರೀತಿ ಆಗಿಬಿಡುತ್ತೆ ಅಥವಾ ಹರಿದೋಗ್ಬಿಡುತ್ತೆ ಹೋಳಿಗೆಗಳು. ಸೊ ಈಗ ನೋಡಿ, ಹೂರಣ ಕೂಡ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಇವುಗಳನ್ನು ಉಂಡೆಗಳು ಮಾಡಿದ ನಂತರ ಹಾಗೆ ಗಾಳಿಗೆ ಹಾರಿಬಿಡಬಾರ್ದು. ಇವುಗಳಿಗೆ ಒಂದು ಪ್ಲೇಟ್ ಮುಚ್ಚಿಟ್ರೆ ಅವುಗಳಿರೋ ಮಾಯ್ಶ್ಚರು ಹಾಗೇ ಇರುತ್ತೆ. ಸೊ ಮತ್ತು ಗಟ್ಟಿ ಆಗೋದಿಲ್ಲ ಅಂತ ಹಾಕೊಂಡ್ಬಿಟ್ಟು ಇವಾಗ ಒಂದೊಂದೇ ಕಣಕದ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ಹೇಗೆ ನಾವು ಹೋಳಿಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಬಟರ್ ಶೀಟ್ ಅಥವಾ ಬಟರ್ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಹೋಳಿಗೆ ಪೇಪರ್ ಇದ್ದರೆ ಅದನ್ನು ನೀವು ತೊಗೊಬೋದು. ನನ್ನ ಹತ್ರ ಇಲ್ಲಾಗಿತ್ತು, ಸೊ ಅದಕ್ಕೋಸ್ಕರ ಬಟರ್ ಶೀಟನ್ನು ತೊಗೊಂಡಿದ್ದೀನಿ. ಈ ಥರ ನಾವು ಕಣಕವನ್ನು ಕೈ ಮೇಲೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಟ್ಕೊಬೇಕು. ಈ ಹೋಳಿಗೆ ಮಾಡೋ ಪ್ರಮಾಣ ಹೆಂಗಂದರೆ, ಒಂದು ಒಳಮುಷ್ಟಿಯಷ್ಟು ಕಣಕದ ಹಿಟ್ಟನ್ನು ತೊಗೊಂಡ್ರೆ ಅದೇ ಒಳಮುಷ್ಟಿಯಷ್ಟು ಹೂರಣನೂ ಕೂಡ ತೊಗೊಬೇಕು. ಸೊ ಈಗ ನಾನು ಕೈಯಲ್ಲಿ ತಟ್ಕೊಂಡಾದ ನಂತರ ಅದಕ್ಕೆ ಹೂರಣವನ್ನು ತುಂಬಿ ನೀಟಾಗಿ ಪ್ರೆಸ್ ಮಾಡ್ಕೊತೀನಿ. ಎಲ್ಲೂ ಕೂಡ ಹೂರಣ ಹೊರಗೆ ಬರದೇ ಇರೋ ರೀತಿ ನಾವು ಅದಕ್ಕೆ ಲಾಕ್ ಮಾಡಬೇಕು. ಇದಾದ ನಂತರ ಈ ಬಟರ್ ಪೇಪರ್ ಮೇಲೆ ಎಣ್ಣೆಯನ್ನು ಹಾಕಿ ಅದಕ್ಕೆ ನೀಟಾಗಿ ಎಣ್ಣೆ ಎಲ್ಲ ಸವರ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಳ್ಳೆನ ತೊಗೊಂಡು ಇದ್ರ ಮೇಲೆ ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಸೊ ಒಂದು 2 ನಿಮಿಷ ಈ ಥರ ಚಿಕ್ಕದಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅದಾದ ನಂತರ ಲಟ್ಟಿಗೆ ಕೋಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ನಿಧಾನಕ್ಕೆ ಲಟ್ಟಿಸಿ. ನೋಡಿ, ಹಿಟ್ಟು ಚೆನ್ನಾಗಿ ಬಂದಿರೋದ್ರಿಂದ ಹೋಳಿಗೆ ಎಲ್ಲೂ ಕೂಡ ಹರಿಯೋದಿಲ್ಲ, ಪರ್ಫೆಕ್ಟಾಗಿ ಬಂದಿರುತ್ತೆ ಪಾಕ ಮಾಡ್ಕೊಳ್ಳೋದ್ರಿಂದ. ಸೊ ನಿಧಾನಕ್ಕೆ ಇದೇ ಥರ ಲಟ್ಟಿಸ್ಕೊತ ನೀವು ಹೋಳಿಗೆನ ರೆಡಿ ಮಾಡ್ಕೊಬೋದು. ಇವಾಗ ಒಂದು ಒಲೆ ಮೇಲೆ ಹಂಚನ್ನು ಕಾಯಲಿಟ್ಬಿಟ್ಕೊಬೇಕು. ಈ ಒಲೆಯ ಫ್ಲೇಮ್ ಯಾವಾಗಲೂ ನಿಧಾನಕ್ಕೆ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹೋಳಿಗೆಯನ್ನು ಮಾಡಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಹೋಳಿಗೆ ಹೊತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನಿಲ್ಲಿ ಒಲೆ ಮೇಲೆ ಹಂಚನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಆ ಒಂದು ಹಂಚು ಕಾದಾದ ನಂತರ ಇವಾಗ ನಿಧಾನಕ್ಕೆ ನಾನು ಬಟರ್ ಶೀಟಿಂದ ತೆಗೆದಂತಹ ಹೋಳಿಗೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸುತ್ತ ಎಣ್ಣೆ ಬಿಟ್ಕೊಬೇಕು. ಸೊ ಎರಡು ನೋಡಿ, ಒಂದು ಕಡೆ ನೀಟಾಗಿ ಬೆಂದುಂಟು. ಇದಾದ ನಂತರ ಇದನ್ನು ತಿರುಗಿ ಹಾಕ್ಕೊಂಬಿಡ್ಬೇಕು. ಸೊ ಜಾಸ್ತಿ ಹೋಳಿಗೆ ಗಟ್ಟಿ ಆಗಬಾರ್ದು, ಅಥವಾ ಕೆಲವರು ಹೋಳಿಗೆ ಮಾಡಿದ್ರೆ ತುಂಬ ಗಟ್ಟಿ ಆಗಿಬಿಡ್ತವೆ. ಅದಕ್ಕೋಸ್ಕರ ನಾವು 2 ಸಲ ತಿರುಗಿ ಹಾಕ್ಕೊಂಬಿಡ್ಬೇಕು. ಅದಕ್ಕಿಂತ ಜಾಸ್ತಿ ಹೊತ್ತು ಇದನ್ನು ಬೇಯಿಸೋಕ್ಕೆ ಹೋಗಬಾರ್ದು. 3-4 ಸತಿ ತಿರುಗಿ ಹಾಕ್ಬಿಟ್ಟು ಹೋಳಿಗೆನೆಲ್ಲ ಬೇಯಿಸೋಕ್ಕೆ ಹೋದರೆ ಇದು ತುಂಬ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಹಿಟ್ಟು ಇಟ್ಕೊಂಡು ಹೇಗೆ ಲಾಕ್ ಮಾಡ್ಕೊಂಬಿಟ್ಟು ಹೂರಣನ ಮತ್ತು ಕಣಕನ ಹೇಗೆ ಇದು ಮಾಡ್ಕೊಂಬಿಟ್ಟು ಹೋಳಿಗೆ ಮಾಡೋದು ಅನ್ನೋದನ್ನು ಈ ಥರನೇ ಕರೆಕ್ಟಾಗಿ ಮಾಡಿಕೊಂಡೆ ಪರ್ಫೆಕ್ಟಾದ ಮೆಷರ್ಮೆಂಟಲ್ಲಿ ಹೋಳಿಗೆ ಬರುತ್ತೆ. ಇದೇ ನಾನು ಬಳಸಿದಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಪರ್ಫೆಕ್ಟಾದ ಮೆಷರಿಂಗಲ್ಲಿ ನೀವು ಕಾಯಿ ಹೋಳಿಗೆಯನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು. ಈ ಕಾಯಿ ಹೋಳಿಗೆ ಮಾಡಿದ್ದು ನಿಮಗೆ ಹೇಗೆ ಅನ್ನಿಸ್ತು ಮತ್ತು ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.